ಶ್ರೀನಿವಾಸಪುರ ಸುದ್ದಿ. ರೋಣೂರು ಗ್ರಾಮದಲ್ಲಿ ಯಶಸ್ವಿಯಾಗಿ ನಡೆದ ರಂಗೋಲಿ ಸ್ಪರ್ಧೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಸಾರುವ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ಸ್ಪರ್ಧೆಯಲ್ಲಿ ಗ್ರಾಮದ ಅನೇಕ ಯುವತಿಯರು ಹಾಗೂ ಮಹಿಳೆಯರು ಉತ್ಸಾಹದಿಂದ ಭಾಗವಹಿಸಿ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕಿ ಎಲ್ಲರ ಗಮನ ಸೆಳೆದರು. ಗ್ರಾಮೀಣ ಸಂಸ್ಕೃತಿ, ಪರಂಪರೆ ಮತ್ತು ಸಂಕ್ರಾಂತಿ ಹಬ್ಬದ ವೈಭವವನ್ನು ರಂಗೋಲಿಗಳ ಮೂಲಕ ಮಹಿಳೆಯರು ಮನಮುಟ್ಟುವಂತೆ ಮೂಡಿಸಿದರು. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಮಹಿಳೆಯರಿಗೆ ಸಮಾಧಾನಕರ ಬಹುಮಾನಗಳನ್ನು ವಿತರಿಸುವ ಮೂಲಕ ಸ್ಪರ್ಧೆಗೆ ಮತ್ತಷ್ಟು ಉತ್ತೇಜನ ನೀಡಲಾಯಿತು. ಈ ರಂಗೋಲಿ ಸ್ಪರ್ಧೆಯ ಪ್ರಥಮ ಬಹುಮಾನವನ್ನು ಸಂಖ್ಯೆ 29ರ ರಂಗೋಲಿ ಪಡೆದಿದ್ದು 5,000 ರು ನಗದು ಬಹುಮಾನವನ್ನು ರೋಣೂರಿನ ಗಿರಿಯವರು ವಿತರಿಸಿದರು. ಎರಡನೇ ಬಹುಮಾನವನ್ನು ಸಂಖ್ಯೆ 1ರ ರಂಗೋಲಿ ಪಡೆದುಕೊಂಡಿದ್ದು 3,000 ರು ನಗದು ಬಹುಮಾನವನ್ನು RN ಚಂದ್ರಶೇಖರ್ ಅವರು ನೀಡಿದರು. ಮೂರನೇ ಬಹುಮಾನವನ್ನು ಸಂಖ್ಯೆ 15ರ ರಂಗೋಲಿ ಪಡೆದುಕೊಂಡಿದ್ದು 2,000 ರು ನಗದು ಬಹುಮಾನವನ್ನು ಹೋಟೆಲ್ ಪ್ರಕಾಶ್ ಅವರು ವಿತರಿಸಿದರು. ನಾಲ್ಕನೇ ಬಹುಮಾನವನ್ನು ಸಂಖ್ಯೆ 21ರ ರಂಗೋಲಿ ಪಡೆದುಕೊಂಡಿದ್ದು 1,000 ರು ನಗದು ಬಹುಮಾನವನ್ನು ಮಿಷನ್ ವೇಣುಗೋಪಾಲ್ ಅವರು ನೀಡಿದರು. ವಿಶೇಷವಾಗಿ ಸಂಖ್ಯೆ 29ರ ರಂಗೋಲಿ ಎಲ್ಲರ ಗಮನ ಸೆಳೆಯಿತು. ರೋಣೂರಿನ ವೆಂಕಟರಮಣ ಸ್ವಾಮಿ ಸಂಕ್ರಾಂತಿ ಹಬ್ಬದ ವಾತಾವರಣ, ಗ್ರಾಮೀಣ ಜೀವನ ಶೈಲಿ ಮತ್ತು ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಅದ್ಭುತವಾಗಿ ರಂಗೋಲಿಯಲ್ಲಿ ಮೂಡಿಸಿದ್ದು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ಈ ಕಾರ್ಯಕ್ರಮದಲ್ಲಿ RN ಚಂದ್ರಶೇಖರ್, ರಾಮಣ್ಣ, ಗಿರಿ ರೆಡ್ಡಪ್ಪ, ಮಿಷನ್ ವೇಣು, ಈಶ್ವರ್, ದೇವಸ್ಥಾನದ ಶ್ರೀನಿವಾಸ್, RS ಜನಾರ್ದನ್, ಬುಲೆಟ್ ವೆಂಕಟರೆಡ್ಡಿ, ಶ್ರೀರಾಮ್, ಕೊತ್ತೂರು ರೆಡ್ಡಪ್ಪ, ಉಪನ್ಯಾಸಕ ಗೋಪಿನಾಥ್, RKS ಮಂಜುನಾಥ್, RP ಆನಂದಪ್ಪ, ಹೋಟೆಲ್ ಪ್ರಕಾಶ್, ಶಂಕರಪ್ಪ ಹಾಗೂ ರೋಣೂರಿನ ಹಿರಿಯರು, ಮಹಿಳೆಯರು, ಯುವಕರು ಮತ್ತು ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ವೆಂಕಟ್, ಪ್ರಜಾಪವರ್ ನ್ಯೂಸ್, ಕೋಲಾರ. ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಭಾಗವಹಿಸಿದ್ದಾರೆ. ಇದು ತುಂಬಾ ಎಲ್ಲರಿಗೂ ಧನ್ಯವಾದ ನೆನಪಿಸ್ತಾ ಇದ್ದೀವಿ. ನಮ್ಮ ಹೆಣ್ಮಕ್ಳು ಖುಷಿಯಾಗಿ ಇನ್ನು ಜಾತ್ರೆ ಸಮಯದಲ್ಲಿ ರಥೋತ್ಸವದ ಕಾರ್ಯಕ್ರಮದಲ್ಲಿ ಕೂಡ ರಂಗೋಲಿ ಸ್ಪರ್ಧೆಯನ್ನ ಏರ್ಪಾಟ್ ಮಾಡೋಣ ಅಂತ ದೇವಸ್ಥಾನದ ಕಮಿಟಿಯವರು ತೀರ್ಮಾನ ತಗೊಂಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ರೋಣೂರಿನ ಈ ವೈಭವದ ಕಾರ್ಯಕ್ರಮಗಳು ರೋಣೂರಿನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ಆಶೆಯೊಂದಿಗೆ, ಕೃಪಾ ಕಟಾಕ್ಷದೊಂದಿಗೆ ನಡೀತಾ ಇವೆ. ಎಲ್ಲರೂ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಎಲ್ಲ ಹೆಣ್ಣು ಮಕ್ಕಳಿಗೂ ರೋಣೂರು ಗ್ರಾಮಸ್ಥರಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಒಂದು ಕಡೆಯ ಬಹುಮಾನದೊಂದಿಗೆ ಎಲ್ಲ ಪ್ರೈಸ್ಗಳನ್ನ ಕೊಡ್ಬೋದು. ಮೊದಲು ಕಡೆಯದಿಂದ ಸಮಾಧಾನಕರ ಬಹುಮಾನಗಳನ್ನ ಈಗ ಒಂದನ್ನು ಹೇಳ್ತೀವಿ. ಅದನ್ನ ಈಗ ತೀರ್ಮಾನ ತಗೊಂಡಿರೋ ರೀತಿಯನ್ನ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಸಂಕ್ರಾಂತಿ ಶುಭಾಶಯಗಳು. ಇದು ತೀರ್ಮಾನ ಮಾಡೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಹಾಗಾಗಿ ಇಲ್ಲಿ 4 ಪಾಯಿಂಟ್ ಇಟ್ಕೊಂಡಿದ್ದೀವಿ. ಒಂದು ಸ್ಕೆಚ್ ಯಾವ ರೀತಿ ಹಾಕಿದ್ದಾರೆ, ಸಕ್ರಮವಾಗಿ ಎಲ್ಲ ಕರೆಕ್ಟ್ ಆಗಿದೆ ಅಂತ. ಎರಡನೇದು ಕಲ್ಲರು, ಮೂರನೇದು ಕಲ್ಚರು, ನಮ್ಮ ಸಂಸ್ಕೃತಿ ಅಲ್ಲಿ ತೋರಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನಾಲ್ಕನೇದು ಅದು ಹೈಲೈಟ್ ಆಗಿ ಎದ್ದು ಕಾಣ್ತಾ ಇದೆಯಾ ಚೆನ್ನಾಗಿ ಅಂತ. ಈ 4 ಪಾಯಿಂಟ್ಸ್ ಅನ್ನು ಇಟ್ಕೊಂಡು ಪ್ರತಿಯೊಂದಕ್ಕೂ ಒಂದೊಂದಕ್ಕೆ 3 ಮಾರ್ಕ್ಸ್ 2 ಮಾರ್ಕ್ಸ್ ಇಟ್ಕೊಂಡು ಅದಕ್ಕೆ ಎಷ್ಟೆಷ್ಟು ಪಡ್ಕೊಂಡಿರ್ತಾರೋ, ಕೆಲವು ನೋಡೋಕೆ ತುಂಬಾ ಚೆನ್ನಾಗಿರ್ಬೋದು, ಯಾವುದೋ ಒಂದು ಸ್ಕೆಚ್ ಅಲ್ಲಿ ಪ್ರಾಬ್ಲಮ್ ಇರ್ಬೋದು, ಅಥವಾ ಇನ್ನೊಂದು ತುಂಬಾ ಚೆನ್ನಾಗಿರ್ಬೋದು, ಹೈಲೈಟ್ ಇಲ್ಲದೆ ಇರ್ಬೋದು. ಈ 4 ಪಾಯಿಂಟ್ಸ್ ಕರೆಕ್ಟ್ ಆಗಿರೋದನ್ನ ತಗೊಂಡು ಮಾಡಿದ್ದೀವಿ. ಯಾರೇ ಗೆದ್ದಿರ್ಲಿ ಕೂಡ ಎಲ್ಲ ನಮ್ಮ ಅಕ್ಕ ತಂಗಿಯರ ಗೆದ್ದಿದ್ದಾರೆ. ದಯವಿಟ್ಟು ಎಲ್ಲರೂ ಸಮಾಧಾನವಾಗಿ ಇದನ್ನು ಪರಿಗಣಿಸಬೇಕು. ನೀವು ಯಾರು ಗೊತ್ತಿಲ್ಲ, ನನಗೆ ಒಬ್ಬರ ಹೆಸರು ಕೂಡ ಅದೇ ಹಿಂದೆ ಇರುವಂತ ವೆಂಕಟರಮಣ ಸ್ವಾಮಿ ದೇವಾಲಯಗೂ ನಮ್ಗೆ ಯಾರು ನೀವು ಗೊತ್ತಿಲ್ಲ, ಇದು ಹಾಕಿರೋರು ಗೊತ್ತಿಲ್ಲ. ಅಲ್ಲಿ ಏನಿದೆ ಅದನ್ನು ನಾವು ಕೊಟ್ಟಿದ್ದೀವಿ. ದಯವಿಟ್ಟು ಕ್ಷಮೆ ಇರಲಿ ಎಲ್ಲರ ಹತ್ರ. ಸಂಖ್ಯೆ 8 ಹಾಗೇನೆ 2 ಸಿದ್ಧವಾಗಿ ಚಪ್ಪಾಳೆ ಅಭಿನಂದನೆ ಸಲ್ಲಿಸಿ. ನಂತರ 2 ಕ್ರಮ ಸಂಖ್ಯೆ 2 ಜೋರಾದ ಚಪ್ಪಾಳೆಯೊಂದಿಗೆ. ನಂತರ ಕ್ರಮ ಸಂಖ್ಯೆ 28 28ನೇ ಕ್ರಮ ಸಂಖ್ಯೆ ಅವರಿಗೆ ಸಮಾಧಾನ ಬಹುಮಾನ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ. ನಂತರ ಕ್ರಮ ಸಂಖ್ಯೆ 4 ಈಗ ಕ್ರಮ ಸಂಖ್ಯೆ 4 ಬಂದಿದ್ದಾರೆ ಇಲ್ಲಿ. ಈಗ ಇಲ್ಲಿಂದ ಒಂದು 6 ಬಹುಮಾನಗಳು ಕಪ್ ಜೊತೆಗೆ ಅವರಿಗೆ ಕೊಡ್ತಾ ಇದ್ದೀವಿ. ಸ್ವಲ್ಪ ಮುಂದಕ್ಕೆ ಇಲ್ಲಿ
ಫೋಟೋ ಹಾಕೊಳ್ಳಕ್ಕೆ ದಾರಿ ಮಾಡ್ಕೊಟ್ಟಿದೀವಿ ಮಧ್ಯದಲ್ಲಿ, ದಯವಿಟ್ಟು ಫೋಟೋ ಹಾಕೊಳ್ಳಿ, ದಯವಿಟ್ಟು ದಯವಿಟ್ಟು. ಇಪ್ಪತ್ತೆಂಟನೇ ಕ್ರಮ ಸಂಖ್ಯೆ. ನಂತರ ಕ್ರಮ ಸಂಖ್ಯೆ 4, 4ನೇ ಕ್ರಮ ಸಂಖ್ಯೆ ಅವರು ಯಾರು? ಕ್ರಮ ಸಂಖ್ಯೆ 7, ಕ್ರಮ ಸಂಖ್ಯೆ 7. ನಾಲ್ಕು ಜೋರ ಚಪ್ಪಾಳೆಯಿಂದ ಅವರ ಅಭಿನಂದನೆ ಸಲ್ಲಿಸಿ. ನಂತರ 19ನೇ ಸಂಖ್ಯೆ 19ನೇ ಸಂಖ್ಯೆ ಯಾರು? ಬನ್ನಿ, ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಿ. ನಂತರ 18ನೇ ನಂಬರ್ 18ನೇ ಸಂಖ್ಯೆ 18 ಯಾರ್ದು? ಬನ್ನಿ ಮುಂದೆ. 18 ಈಗ ರೆಡ್ಡಿ ಅವರಿಗೆ ಜೋರಾದ ಚಪ್ಪಾಳೆಯಿಂದ ಅಭಿನಂದನೆ ಸಲ್ಲಿಸಿ. ನಂತರ ಸಂಖ್ಯೆ 20 ಯಾರು? ಅವ್ರ ಮುಂದೆ ಬರಬೇಕು. 32ನೇ ನಂಬರ್ಗೆ ಅವರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ನಂತರ 13 ಸಂಖ್ಯೆ 13ನೇ ರಂಗೋಲಿ 13 ಸಂಖ್ಯೆ 13. ದಯವಿಟ್ಟು ಇವರು ಬಹುಮಾನ ತಗೊಂಡಾಗ ಎಲ್ಲರೂ ಚಪ್ಪಾಳೆ ತಟ್ಟಿ ಅವರನ್ನ ಹುರಿದುಂಬಿಸಬೇಕು. ನೆಕ್ಸ್ಟ್ ಇನ್ನೊಂದು ಸಲ ಅವರು ಕರೆದಾಗ ಬರ್ಬೇಕು. ಅದಕ್ಕೋಸ್ಕರ ದಯವಿಟ್ಟು ಹುರಿದುಂಬಿಸಿ. ಬಹುಮಾನ ಅಲ್ಲ, ಅವ್ರಿಗೆ ಬರ್ತಕ್ಕಂಥ ಇಲ್ಲೊಂದು ನಿಮ್ಮ ಒಂದು ಅಭಿನಂದನೆಗಳು ಅವರಿಗೆ ಬಹಳ ಮುಖ್ಯ. ದಯವಿಟ್ಟು ಎಲ್ಲರೂ ಚಪ್ಪಾಳೆಯಿಂದ ಅವರಿಗೆ ಅಭಿನಂದನೆಗಳು ಸಲ್ಲಿಸಿ. ಯಾರೇ ತಗೊಳ್ಳಿ. ಸರಿ, 21 ಸಂಖ್ಯೆ 21 ಸಂಖ್ಯೆ 21. ಚಪ್ಪಾಳೆ, ಜೋರ ಚಪ್ಪಾಳೆ ಸಲ್ಲಿಸಿ. ಈಗ ಪ್ರೈಸ್ ಅಮೌಂಟ್ 1,000 ರೂಪಾಯಿ. ಇದು 4ನೇ ಬಹುಮಾನ. ಇದನ್ನ ನೀಡಿರ್ತಕ್ಕಂಥವ್ರು ನಮ್ಮೂರಿನ ಮಿಷನ್ ವೇಣುಗೋಪಾಲ್ ಅಂತ ಕರೀತಾರೆ, ಕೂನೋಳ್ ವೇಣುಗೋಪಾಲ್. ನಂತರ 3ನೇ ಬಹುಮಾನ ಸಂಖ್ಯೆ 15. ಇದು ಬಹುಮಾನದ ಹಣ. ಇದೊಂದು ಬಹುಮಾನದ ಹಣ ಯಾರು? 2,000 ರೂಪಾಯಿ ಇದರ ಬಹುಮಾನದ ಹಣ. EM ಪ್ರಕಾಶ್, ಹೋಟೆಲ್ ಪ್ರಕಾಶ್ ಅವರು ಈ ಒಂದು ಬಹುಮಾನವನ್ನು ವಿತರಿಸಿದ್ದಾರೆ. ಅವರಿಗೆ ಅಭಿನಂದನೆಗಳು. ನಂತರ ಬಹುಮಾನ 1 ಸಂಖ್ಯೆ 1ನೇ ಸಂಖ್ಯೆ, ಅದಕ್ಕೆ ಸೆಕೆಂಡ್ ಪ್ರೈಸು. ಇದರ ಬಹುಮಾನ 3,000 ರೂಪಾಯಿ RN ಚಂದ್ರಶೇಖರ್ ಅವರು ನೀಡಿರ್ತಾರೆ. ಅವರಿಗೆ ಧನ್ಯವಾದಗಳು. ಬಹುಮಾನ ಪಡೆದವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ. 3,000 ರೂಪಾಯಿ ಬಹುಮಾನ ಇದೆ. ನಂತರ ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲರೂ ಫಸ್ಟ್ ಪ್ರೈಸ್ ಇದು 29ನೇ ಸಂಖ್ಯೆಗೆ ಬಂದಿರುತ್ತೆ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ 29ನೇ ಸಂಖ್ಯೆ. ಇದರ ಒಂದು ಬಹುಮಾನದ ಮೊತ್ತ 5,000 ರೂಪಾಯಿಗಳು ರೋಣೂರಿನ ಗಿರಿಯವರು ನೀಡ್ತಾ ಇದ್ದಾರೆ. ಜೊತೆಗೆ ರಾಮಣ್ಣ ಅವರು ವೈಯಕ್ತಿಕವಾಗಿ ಅದರ ಜೊತೆಗೆ 500 ರೂಪಾಯಿಯನ್ನು ಸೇರಿಸಿ ಮೊದಲನೇ ಬಹುಮಾನದ ಒಂದು ಹಣಕ್ಕೆ ಜಮಾ ಮಾಡ್ತಾ ಇದ್ದಾರೆ. ಅವರಿಗೆ ರಾಮಣ್ಣ ಅವರಿಗೆ ಅದು ಅಭಿನಂದನೆಗಳು. ಈಗ ಬಹುಮಾನ ಪಡೆದಂತವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು ಸಲ್ಲಿಸಬೇಕಾಗಿ ತಮ್ಮಲ್ಲಿ ಮನವಿ. ಇಲ್ಲಿಗೆ ಈ ಬಹುಮಾನಗಳ